ಪುಣೆಯಲ್ಲಿ ನಿನ್ನೆ ನಡೆದ ಸಮಾರಂಭದಲ್ಲಿ ಕೇಂದ್ರ ಸಚಿವ ನಿತಿನ್ ಗಡ್ಕರಿ ಅವರಿಗೆ 43ನೇ ಲೋಕಮಾನ್ಯ ತಿಲಕ್ ರಾಷ್ಟ್ರೀಯ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು. ಲೋಕಮಾನ್ಯ ತಿಲಕ್ ಸ್ಮಾರಕ ಟ್ರಸ್ಟ್ ಪ್ರದಾನ ಮಾಡಿದ ಈ ಪ್ರಶಸ್ತಿಯು ರಾಷ್ಟ್ರೀಯ ಪ್ರಗತಿಗೆ ನೀಡಿದ ಮಹತ್ವದ ಕೊಡುಗೆಗಳನ್ನು ಗೌರವಿಸುತ್ತದೆ. ಈ ಸಂದರ್ಭದಲ್ಲಿ ನಿತಿನ್ ಗಡ್ಕರಿ ಲೋಕಮಾನ್ಯ ತಿಲಕ್ ಅವರ ಸ್ವರಾಜ್ಯದ ದೃಷ್ಟಿಕೋನವನ್ನು ಉತ್ತಮ ಆಡಳಿತದ ಮೂಲಕ ಸುರಾಜ್ಯವನ್ನಾಗಿ ಪರಿವರ್ತಿಸುವ ಮಹತ್ವವನ್ನು ಒತ್ತಿ ಹೇಳಿದರು. ಕೌಶಲ್ಯಪೂರ್ಣ ಯುವಜನತೆ ಮತ್ತು ತಂತ್ರಜ್ಞರ ಸಾಮರ್ಥ್ಯದಿಂದ ಭಾರತ ಜಾಗತಿಕ ನಾಯಕನಾಗಿ ಹೊರಹೊಮ್ಮುತ್ತಿದೆ ಎಂದು ಅವರು ತಿಳಿಸಿದರು. असल्यामुळे इथले सगळेच नेते विद्वान असल्यामुळे एकमत होत नाही. आता मीटिंग संपली, मी म्हणतो ते झालं पाहिजे, चर्चा बंद आणि मेट्रोचं काम सुरू झालं.